ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೋಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಹೆವಿ ಮಳೆ ಬರ್ತೈತೆ. ಫುಲ್ಲು ನೆನೆಯೋಣ ಅನ್ಕೊಂಡಿದೀವಿ ನಾವು. ನಾನು ಮತ್ತೆ ಅನು ರೆಡಿನಾ? ಬಾ ಮತ್ತೆ. ನೆನ್ಬಿಟ್ಟು ಸರಿ ಆಯ್ತೈತೆ ಇವಾಗ. ಇಷ್ಟೊಂದು ದೊಡ್ಡ ಬಾಟು ಅಂತ ಗೊತ್ತಿರಲಿಲ್ಲ. ಅಯ್ಯೋ, ಇವಾಗ ಮಳೆ ಬರ್ತಿರೋದ್ ಸರಿಗೂ ಫುಲ್ಲು ಕುಣಿಯೋಣ ಅನಿಸ್ತೈತೆ. ಕಾಲೇಜವ್ರು ನೋಡಿದ್ರೆ ಸಾಯ್ತಾರ ನನ್ನ. ಮಂಗ್ಳೂರಿಗೆ ಬಂದಾಗ ಬಿಸಿಲುಗಾಲದಲ್ಲಿ ಯಪ್ಪ ನಿದ್ವಾಗೂ ಆಗಲ್ಲ. ಏವ್ನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ಅಲ್ಲಾಡ್ಸು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಂಗ್ಳೂರಿಗೆ ಬಂದಾಗ ಬಿಸಿಲುಗಾಲದಲ್ಲಿ ಯಪ್ಪ ನಿದ್ವಾಗೂ ಆಗಲ್ಲ. ನಮ್ದು ಮಲ್ನಾಡು, ಇಲ್ಲಿ ನಮಗ್ ಆಯ್ತಾನೆ ಇಲ್ಲ ತಡ್ಕೊಳಕ್ಕೆ. ಉರಿ 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 ಇತ್ತು. ಇವಾಗ ಮಳೆ ಬರ್ತಿರೋದ್ ಸರಿಗೂ ಫುಲ್ಲು ಕುಣಿಯೋಣ ಅನಿಸ್ತೈತೆ. ನೆನ್ಬಿಟ್ಟು ಆಮೇಲೆ ಸಿಗಾಕೊಂಡ್ಬಿಟ್ರೆ ಕಾಲೇಜಲ್ಲಿ ಅಂತ ಭಯ. ಮತ್ತೆ ಇಲ್ಲಿ ನೆಂದ್ರೆ ಬೇಗ ಹುಷಾರ್ ತಗ್ತಿರ್ತೀವಿ. ಆದ್ರೂ ಪರವಾಗಿಲ್ಲ. ನೆನ್ಬಿಟ್ಟು ಸರಿ ಆಯ್ತೈತೆ ಇವಾಗ. ಯವ್ವ ತಡ್ಕೊಳಕ್ಕಾಗ್ತಿಲ್ಲ. ಹೆಂಗಿತ್ತು ಗೊತ್ತಾ? ಸಕ್ಕತ್ತಾಗಿತ್ತು. ಕಾಲೇಜವ್ರು ನೋಡಿದ್ರೆ ಸಾಯ್ತಾರ ನನ್ನ. ಸರಿ ಬರೀ ಆಯ್ತೈತೆ. ಈಗ ರೂಮ್ಗೆ ಹೋಗಿ ಬಟ್ಟೆ ಎತ್ಕೊಳ್ಳೋದಿರೋದು. ಇದು ನೆನ್ಬಿಟ್ಟು ಯಪ್ಪ ಚಳಿ ಆಯ್ತೈತೆ. ನೆನ್ಬಿಟ್ಟು ಶಕೆ 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 ಅನ್ಕೊಂಡಿ. ಇವಾಗ ಮಳೆ ಬರ್ತಿರೋದ್ ಸರಿಗೂ ಫುಲ್ಲು ಕುಣಿಯೋಣ ಅನಿಸ್ತೈತೆ. ಹೆವಿ ಚಳಿ ಆಯ್ತೈತೆ. ಈಗ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ಬೇಕು. ಬಿಸಿನೀರಲ್ಲಿ ಸ್ನಾನ ಮಾಡ್ಬೇಕಂತ. ಬಿಸಿನೀರಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡ್ತೀವಾ? ಇಲ್ಲಿ ಎಷ್ಟು ಬಿಸಿ ಇದ್ರು, ಎಲ್ಲಿ ಎಷ್ಟು ಸೆಕೆ ಇದ್ರು ಬಿಸಿನೀರಲ್ಲೇ ಸ್ನಾನ ಮಾಡೋದು. ನನಗಾಗಲ್ಲ ತಣ್ಣೀರಲ್ಲಿ ಸ್ನಾನ ಮಾಡಕ್ ಆಗೋದಿಲ್ಲ. ಇವಾಗ ಮಳೆ ಬರ್ತಿರೋದ್ ಸರಿಗೂ ಫುಲ್ಲು ಕುಣಿಯೋಣ ಅನಿಸ್ತೈತೆ. ಅಕ್ಕ ಮುಖ ತೋರ್ಸಲ್ಲ, ಬರೀ ಡೌ ಇಳ್ದು. ಸೊ ನನ್ನ ರೂಮಿನ ಮಿರರು ಹೆಂಗಿದೆ ನೋಡಿ, ಓವಲ್ ಶೇಪಲ್ಲಿ. ನಾವು ಆಕ್ಚುಲಿ ಅಂಟಿಸೋಂಗಿಲ್ಲ, ಸೊ ಹಾಗಾಗಿ ಹಿಂದೆ ಒಂದು ಸೆಲೋ ಟೇಪ್ ಹಾಕಿ ಅಂಟಿಸಿದೀನಿ, ಗೋಡೆಗೆ ಅಂಟ್ಕೋಬಾರ್ದು ಅಂತ. ಮತ್ತೆ ನನ್ನ ರೂಮಿನ ಮಿರರ್ ಸ್ಪೆಷಾಲಿಟಿ ತೋರಿಸ್ತೀನಿ. ನನ್ನ ರೂಮಿನ ಮಿರರ್ಗೆ ಆಟೋಮೆಟಿಕ್ ಫಿಲ್ಟರ್ ಇದೆ. ಇಲ್ಲಿ ನೋಡಿ, ಹಿಂಗ್ ಗೊತ್ತಿದ್ರೆ ಹಿಂಗೊಂದು ಇದು ಕ್ರೇಜಿ ಆಗಿದೆ. ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ. ಹೆಂಗೋ ಆಡ್ತೈತೆ. ಇಲ್ಲ ನೋಡಿ ಮಿರರ್ ಒಂದು. ಅಯ್ಯೋ, ನನ್ ಮಿರರ್ ಟ್ರಾಜಿಡಿ ಕೇಳ್ತೀರಾ ನೋಡಿ. ನನ್ ಮಿರರ್ ಅಲ್ಲಿ ಎಫೆಕ್ಟ್ ಹಾಕೋಬಹುದು ನಾನು. ಅಷ್ಟ್ ಚೆನ್ನಾಗಿದೆ ನನ್ನ ಫೋನ್ ಮಿರರ್. ನನಗೆ ಆಂಗಲ್ ಇಟ್ಕೊಳಕ್ಕೂ ಬದಲ್ಲ, ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ದೀನಿ.
ಇಲ್ಲೊತ್ತಿದ್ರೆ ಒಂದ್ ಎಫೆಕ್ಟು, ಇಲ್ಲೊತ್ತಿದ್ರೆ ಒಂದ್ ಎಫೆಕ್ಟು, ಇಲ್ಲೊತ್ತಿದ್ರೆ ಒಂದ್ ಎಫೆಕ್ಟು, ಹೆಂಗೋ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಿ. ನಂಗೂ ಗೊತ್ತಿಲ್ಲ, ನನಗೆ ಮಿರರ್ ಮುಂದೆ ಇಟ್ಕೊಳಕ್ ಬರ್ತಾ ಇಲ್ಲ ನೆಟ್ಟಿಗೆ. ನಾನು ಇಷ್ಟೊಂದು ದೊಡ್ಡ ಬಾಟು ಅಂತ ಗೊತ್ತಿರಲಿಲ್ಲ. ಅಯ್ಯೋ ಬಿಡಿ. ಹಾ ಹಾ ಮೂತಿಗಿರ್ತೀನಿ ನೋಡ್ರಿ ಈಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಅಂಡ್ ಇದು ನನ್ನ ಸ್ಟಡಿ ಟೇಬಲ್. ದಿಸ್ ಇಸ್ ಮೈ ಚೇರ್. ತುಂಬಾ ಏನು ಕ್ಲೀನಾಗಿ ಇಟ್ಕೊಂಡಿಲ್ಲ. ಓಕೆ ಓಕೆ. ಆ್ಯಂಡ್ ದಿಸ್ ಇಸ್ ಮೈ ಕಬೋರ್ಡ್. ಅದೆಲ್ಲ ಜಾಸ್ತಿ ನೋಡಕ್ ಹೋಗ್ಬೇಡಿ. ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ಹಾಯ್. ದೂರ ಹೋದ್ರೆ ಒಂದು ವೀವು, ಹತ್ರ ಬಂದ್ರೆ ಒಂದು ವೀವು, ಹತ್ರ ಬಂದ್ರೆ ಒಂದು ವೀವು. ವಿಚಿತ್ರವಾಗಿದೆ ನನ್ನ ಮಿರರ್. ಸೊ ಗೈಸ್, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರು ಹೇಳಿ. ಇವತ್ತು ಮಾಡಿರೋದೇನು ಅಷ್ಟೊಂದು ಚೆನ್ನಾಗಿದೆ ಅಲ್ವಾ, ನಮ್ಗೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿದ ಜಾಸ್ತಿ ಹೇಳ್ತೀನಿ ಬೆಳಕಿಗೆ ಚೆನ್ನಾಗಿ ಕಾಣಲಿ ಅಂತ. ಸೊ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.